ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚೇಳೂರು ತಾಲೂಕು ಕಚೇರಿಯಲ್ಲಿ ಗುರು ಶ್ರೀ ಸಿದ್ದರಾಮೇಶ್ವರ 852ನೇ ಜಯಂತಿ ಆಚರಣೆ. 852ನೇ ಗುರು ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಚೇಳೂರು ನೂತನ ತಾಲೂಕುವಾದ ನಂತರ ಪ್ರಥಮ ಬಾರಿಗೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಚೇಳೂರು ತಾಲೂಕು ಬೋವಿ ಸಂಘದ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ಚೇಳೂರು ತಾಲೂಕು ದಂಡಾಧಿಕಾರಿಗಳಾದ ಎ.ವಿ. ಶ್ರೀನಿವಾಸ ನಾಯ್ಡು ಮತ್ತು ತಾಲೂಕು ಬೋವಿ ಸಂಘದ ಅಧ್ಯಕ್ಷರಾದ ನಾರಾಯಣ, ವಕೀಲರು ಮತ್ತು ಇತರೆ ಪದಾಧಿಕಾರಿಗಳು, ಮುಖಂಡರು, ಕುಲಬಾಂಧವರು ಶ್ರೀ ಗುರು ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಗೈದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಹಸೀಲ್ದಾರ್ ಶ್ರೀನಿವಾಸ ನಾಯ್ಡುರವರು, ಶ್ರೀ ಸಿದ್ದರಾಮೇಶ್ವರ ಅವರು ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ. ಪುರಂದರದಾಸರು, ಕನಕದಾಸರು, ಅಂಬೇಡ್ಕರ್ ಮಹಾಪುರುಷರು ಇವರೆಲ್ಲರೂ ಸರ್ವ ಜನಾಂಗಕ್ಕೆ ಆದರ್ಶರಾಗಿದ್ದಾರೆ. ಶ್ರೀ ಸಿದ್ದರಾಮೇಶ್ವರ ಭವನಕ್ಕೆ ಬೇಕಾಗುವ ಸ್ಥಳವನ್ನು ಒದಗಿಸುವುದಾಗಿ ಭರವಸೆ ನೀಡಿದರಲ್ಲದೆ ಬೋವಿ ಸಮಾಜದವರು ಎಲ್ಲ ಸಮಾಜದವರ ಜೊತೆ ಬೆರೆತು ಅನ್ಯೋನ್ಯವಾಗಿ ಬಾಳುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಪ್ರಭಾರ ಉಪ ತಹಸೀಲ್ದಾರ್ ಈಶ್ವರ್ರವರು ಮಾತನಾಡಿ, ಇಂದಿನ ಸಮಾಜದಲ್ಲಿ ತೀರಿಕೊಂಡ್ರೆ 2-3 ವರ್ಷಕ್ಕೆ ಮರೆಯುವ ಸಾಧ್ಯತೆ ಇದ್ದು 852 ವರ್ಷ ಹಿಂದೆ ಬದುಕಿ ಬಾಳಿದ ಶ್ರೇಷ್ಠ ವ್ಯಕ್ತಿಯಾಗಿ ಇಂದಿಗೂ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಸಿಕೊಂಡು ಬಂದಿರುವುದು ಅವರ ಸಾಧನೆ. ಅವರ ಹೆಸರಲ್ಲಿ ಸಮಾಜ ಬಂಧುಗಳು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಬೇಕೆಂದು ಸಲಹೆ ನೀಡಿದರು. ತಾಲೂಕು ಅಧ್ಯಕ್ಷರಾದ ವಕೀಲ ನಾರಾಯಣ, ಸಮುದಾಯದ ಮುಖಂಡರಾದ ಪಾತೂರು ಶಂಕರಪ್ಪ, ಆಗಮಿಸಿದ ಎಲ್ಲ ಕುಲಬಾಂಧವರಿಗೆ ಶ್ರೀ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಬೋವಿ ಸಂಘದ ಉಪಾಧ್ಯಕ್ಷರುಗಳಾದ ನಾಗಪ್ಪ, ರಾಜಣ್ಣ, ವೆಂಕಟೇಶ್, ರಾಮಕೃಷ್ಣ ಸ್ವಾಮಿ, ಕಾರ್ಯದರ್ಶಿ ಶ್ರೀನಿವಾಸ್, ಖಜಾನ್ಸಿ ಕೆ.ವಿ. ವೆಂಕಟರಮಣ, ಡಾಕ್ಟರ್ ಜಗನ್ನಾಥ್ ಸೇರಿದಂತೆ ವಿವಿಧ ಗ್ರಾಮಗಳ ಕುಲ ಬಾಂಧವರು, ಗ್ರಾಮಾಡಳಿತಾಧಿಕಾರಿ ವೆಂಕಟೇಶ್, ಆದಿ, ಜಗದೀಶ್, ತಾಲೂಕು ಕಚೇರಿ ಸಿಬ್ಬಂದಿ ಹಾಜರಿದ್ದರು. ಎಲ್ಲ ಕುಲಬಾಂಧವರಿಗೆ ಪಾತೂರು ಶಂಕರಪ್ಪ ಅವರು ಲಘು ಉಪಹಾರ ವ್ಯವಸ್ಥೆ ಏರ್ಪಡಿಸಿದ್ದರು. ನಮ್ಮ ಸರ್ವಜ್ಞ, ನಮ್ಮ ಕನಕದಾಸ, ಪುರಂದರದಾಸ ಇದೆಲ್ಲ ಇದ್ದಾರೆ. ಕೇವಲ ಒಂದು ಸಮಾಜಕ್ಕೆ ಸೀಮಿತವಾದವರಲ್ಲ, ಇವರು ಮಹಾನ್ ಪುರುಷರು. ನಮ್ಮ ಅಂಬೇಡ್ಕರ್ ಇದೆಲ್ಲನೂ ಕೇವಲ ನಮ್ಮ ಈಗಿನ ಜನ್ರೇಷನ್ ಏನಾಗ್ಬಿಟ್ಟಿದೆ ಅಂದರೆ, ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿನೂ ನಮಗೆ ಮಾತ್ರ ಸೀಮಿತ ಅಂದ್ಕೊಳ್ಳೋರಿದ್ದಾರೆ. ಅದೆಲ್ಲ ಒಂದು ಜನಾಂಗಕ್ಕೆ ಅಂತೇಳಿ ನಾವು ಯಾವುದಾದ್ರೂ ಯೋಚನೆ ಬರಬಾರ್ದು. ಎಲ್ಲ ಸರ್ವೇ ಜನ ನಾವು ಈಗ ನಾವು ಫಸ್ಟ್ ಬರೋದು ದಿವಸ ಪ್ರಾಪ್ತಿ ನೋಡಿ, ನಮ್ಮ ಬೆಳಗ್ಗೆ ವೆಂಕಟರಮಣ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿದ್ವಿ. ನಾನು ಮತ್ತು ದೇವನಹಳ್ಳಿಯಲ್ಲಿ ಕ್ಯಾಶ್ ಮೂರ್ತಿಗೆ ಕಳಿಸ್ತಾರೆ. ಸಮಸ್ತ ದೇವನಹಳ್ಳಿ ಜನಸ್ವಾಮಿ ಸುಖನ ಹೋಗ್ತು ಅಂತ ಹೇಳೋದು. ಅದಕ್ಕೆ ಪ್ರತಿ ಎಲ್ಲಿ ಪೂಜೆ ಮಾಡಿಸಿದ್ರೆ ನಮ್ಮ ಚೇಳೂರು ತಾಲೂಕು ಸಮಸ್ತ ಜನ ಸುಖನ ಹೋಗ್ತು ಅಂತ ಹೇಳ್ತಾರೆ ಸಾಹೇಬ್. ಪ್ರತಿ ಕಡೆನೇ ಹೇಳ್ತಾರೆ. ಎಲ್ಲಾನು ಸರ್ವತೋಮುಖವಾಗಿ ಮಳೆ ಎಲ್ಲ ವಾತಾವರಣ ಚೆನ್ನಾಗಿದ್ದು, ನಾವು ಮಂಗಳೂರಲ್ಲಿ ಅಂಬೇಡ್ಕರ್ ಭವನಕ್ಕೆಲ್ಲ ರಿಸರ್ವ್ ಮಾಡ್ತೀವಿ ಅಂತ ಹೇಳಿದ್ವಲ್ವ, ಸುಮ್ಮೋಟೋ ನಾವು ಈಗ ಅಪ್ಲಿಕೇಶನ್ ಲೆಟರ್ ಒಂದು ಕೊಡಿ, ನಾವು ಇಮಿಡಿಯೇಟ್ ಆಗಿ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಮ್ಮ ಸ್ವಾರ್ಥ ಅದು. ಯಾಕೆಂದ್ರೆ ಇಲ್ಲಿ ಸಮುದಾಯ ಭವನ ಮಾಡೋಣ, ರಿಸರ್ವ್ ಮಾಡ್ತೀವಿ, ನೀವು ಕನ್ವೀನಿಯಂಟ್ ಫಸ್ಟ್ ಅಡ್ವೈಸ್ ಬಯಸ್ತೀವಿ, ಫಸ್ಟ್ ರಿಸರ್ವ್ ಮಾಡ್ತೀವಿ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ತಾಲೂಕು ದಂಡಾಧಿಕಾರಿ ಚೇಳೂರು ಸಾಹೇಬರು ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನೀವು ಲೆಟರ್ ಕೊಡ್ರಿ, ನಿಮ್ದು ಏನು ಜಾಗ ನಿಮ್ಮ ಭವನಕ್ಕೆ ಕೊಡಿಸ್ಕೊಡುವಂಥ ಜವಾಬ್ದಾರಿ ನಮ್ದು ಅಂತ ಹೇಳಿ ಸಾಹೇಬರು ಆಶ್ವಾಸನೆ ಕೊಟ್ಟಿದ್ದಾರೆ. ಅವರಿಗೆ ಸಮುದಾಯ ಕುಲ ಬಾಂಧವರಿಗೆಲ್ಲ ಎಲ್ಲರಿಗೂ ಸಿದ್ದರಾಮೇಶ್ವರ ಶುಭಾಶಯಗಳು. ಸಿದ್ದರಾಮೇಶ್ವರ ಶುಭಾಶಯಗಳು ಹಾಗೂ ಮಕರ ಸಂಕ್ರಾಂತಿ ಶುಭಾಶಯಗಳು ಅಂತ ಸಿದ್ದರಾಮೇಶ್ವರ ಜಯಂತಿ ಎಲ್ರಿಗೂ, ನಮ್ಮೆಲ್ಲರಿಗೂ ಸಹ ತಾಲೂಕು ಆಡಳಿತ ವತಿಯಿಂದ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಚೇಳೂರು ತಾಲೂಕು ವತಿಯಿಂದ ಈ ದಿನ ನಾವು ಸಿದ್ದರಾಮೇಶ್ವರ ಜಯಂತಿಯನ್ನು ನಮ್ಮ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಕನಿಷ್ಠ ನಮ್ಮ ಜೀವನ ಒಂದು 40 ವರ್ಷ ಬದುಕಿದ್ರೆ ಸತ್ತೋದ್ರೆ ಒಂದು 4 ವರ್ಷಕ್ಕೆ ನಮ್ಗೆ ನೆನೆಸ್ಕೊಳ್ಳಲ್ಲ. ಸತ್ತೋದ್ರೆ ನಮ್ಮನ್ನು 4 ವರ್ಷಕ್ಕೆ, ನಮ್ಮನ್ನು 2 ವರ್ಷಕ್ಕೆ ಕೂಡ ನೆನೆಸ್ಕೊಳ್ಳಲ್ಲ. ಅಂಥ ಬದುಕಲ್ಲಿ ನಾವು ಇದ್ದೀವಿ ಇವಾಗ. ಆದರೆ 852 ವರ್ಷಗಳಿಂದನೇ ಒಬ್ಬ ಕಾರಣ ಜನ್ಮ
ಅಂದರೆ ಒಳ್ಳೆ ಅವ್ರು ಎಂತ ಕೆಲಸ ಮಾಡಿರ್ಬೋದು. 852 ವರ್ಷಗಳಿಂದ ಜನಿಸಿದಂಥ ಸೊಲ್ಲಾಪುರ ಮಹಾರಾಷ್ಟ್ರದಲ್ಲಿ ಬಳಿಕ ಸಿದ್ದರಾಮೇಶ್ವರು ಅವರು ಗೋವಿ ಅಥವಾ ಸಂಬಂಧಪಟ್ಟಂಥ ಒಂದು ಇದರಲ್ಲಿ ಕುಟುಂಬದಲ್ಲಿ ಜನಿಸಿ ಆ ಕುಲ ಕೀರ್ತಿಯನ್ನು ಇಂದುವರೆಗೂ 850 ವರ್ಷದ ಹಿಂದೆನೇ ಅವರು ಈ ಥರ ಪ್ರೂವ್ ಮಾಡಿದ್ದಾರೆ. ಅಂದರೆ ಅವರ ಸೇವೆನ ಇವತ್ತು ನಾವು ಮರಿಬಾರ್ದು. ನಾವು ಯಾವುದೇ ಕಾರಣಕ್ಕೂ ಒಂದು ಈ ಜಯಂತಿ ಆಚರಣೆ ಮಾಡಿದೀವ, ಮನೆಗೆ ಹೋದ್ವ ಅಂತಲ್ಲ. ಅವರಲ್ಲಿರುವಂತಹ ಒಂದು ಗುಣ, ದೊಡ್ಡವ್ರು ಮಾಡಬೇಡ. ನಿಮ್ಮ ಕ್ಯಾಸ್ಟಲ್ಲಿ ಆಗಲಿ, ಇವಾಗ ಒಂದು ಸಮುದಾಯದಲ್ಲಿ ದೊಡ್ಡವ್ರು ಮಾಡೋದು ಬೇಡ. ನಿಮ್ಮಲ್ಲಿ ಹುಡುಕ್ಬಿಟ್ಟು ಒಂದು 1 or 2% ಬಡವರಿಗೆ ವಿದ್ಯಾರ್ಥಿವೇತನ ಕೊಡೋದಾಗಲಿ, ಇಲ್ಲಾಂದರೆ ಯಾವುದೋ ಸರ್ಕಾರಿ ಯೋಜನೆಗಳನ್ನು ಅವ್ರಿಗೆ ಕೊಡಿಸೋದಾಗಲಿ, ನಿಮ್ಮ ತಾಲೂಕು ಅಧ್ಯಕ್ಷ ಮುಖಾಂತರ ಆಗಲಿ, ಸಾಹೇಬರು ಕೆಲವೊಂದು ವಿಚಾರಗಳು ಹೇಳಿದ್ದಾರೆ, ಎಲ್ಲ ಭವನ ಬೇಕು ಅದೆಲ್ಲ. ಈ ರೀತಿ ಆ ಭವನ ಒಂದಾದ್ಮೇಲೆ ನೀವು ನಿಮ್ಮ ಜನಾಂಗದಲ್ಲಿ ಯಾರು ತಳಮಟ್ಟದಲ್ಲಿ ಅವ್ರಿಗೆ ಯಾರು ಓದಕ್ಕೆ ಮಕ್ಕಳಿಗೆ ಯಾರಿಗಾದ್ರೂ ಫೀಸ್ ಕಟ್ಟಕ್ಕೆ ಇದಿಲ್ಲ ಅಂದರೆ, ಅದೇ ರೀತಿ ತುಂಬ ಬಡವರಿದ್ದರೆ ಸರ್ಕಾರಿ ಯೋಜನೆಗಳನ್ನು ಕೊಡುವಂತಹ ಒಂದು ಅಂಶವನ್ನು ನೀವು ಅಳವಡಿಸ್ಕೋಬೇಕು. ಆ ಸಿದ್ದರಾಮೇಶ್ವರ ಆಶೀರ್ವಾದದಿಂದ ಈ ಅಂಶಗಳು ನಿಮಗೆ ಎಲ್ಲ ಬರಲಿ. ಅವ್ರ ರೀತಿ ಅವ್ರು 850 ವರ್ಷ ಬದುಕಿದ್ದಾರೆ. ಆ ರೀತಿ ಒಂದು ಅಂಶ ನಮ್ಮಲ್ಲೂ ಸಹ ಅಳವಡಿಸ್ಕೊಂಡು ನಾವು ಜೀವನ ರೂಪಿಸ್ಕೊಳ್ಳೋಣ ಅಂತ ಹೇಳ್ತಾ